ಹಲೋ ಹಲೋ ನಾವು ರಾಮನಗೌಡ ಪಾಟೀಲ್ ಅಂತ ಹೇಳ್ರಿ ಸ್ವಾಭಿಮಾನ ಯೂಟ್ಯೂಬ್ ಚಾನಲ್ ರೀ. ಹಲೋ ಸರ್. ಹಾಂ ಹೇಳಿ. ಪೊಲೀಸ್ ಸ್ಟೇಷನ್ ರೀ ನಂದಗಡ. ಹಾಂ ಇನ್ಸ್ಪೆಕ್ಟರ್ ಮಾತಾಡ್ತೀನಿ. ಇನ್ಸ್ಪೆಕ್ಟರ್ ಮಾತಾಡ್ತಾರೆ ಸರ್. ಏನಿಲ್ಲ ಸರ್, ಬಿ ಡಿ ಒಳಗೆ ಇವತ್ತೊಂದು ವಿಡಿಯೋ ಬಂದೈತಿ. ಹ್ಞೂ ಒಬ್ರು ವಯಸ್ಸಾದವ್ರನ್ನ ಬಿ ಡಿ ಸರ್ಕಲ್ ಒಳಗೆ ಪೊಲೀಸರು ಸಿಕ್ಕಾಪಟ್ಟೆ ಬಡ್ದಾರ. ಹ್ಞೂ ಏನು ಸರ್ ಸಮಾಚಾರ? ಯಾಕೆ ಬಡ್ದ್ರಿ ಸರ್ ಆ ಥರ? ಅಲ್ಲ ಫೈನ್ ಹಾಕಾಗೇನೋ ಅವ್ರು ಕೂಡ ಕಿರಿಕಿರಿ ಮಾಡ್ಕೊಂಡಾನ. ಇವನು ಡ್ಯೂಟಿ ಮೇಲೆ ಇದ್ದಾಗ ಇವ್ರು ಅವ್ರ ಮೇಲೆ ಕೈ ಮಾಡಿದ್ದು ಕರ್ಕೊಂಡೋಗಿ ಕೂಡಿಸಿದಾರೆ ಅಷ್ಟೇ. ಕೂಡ್ರಿಸಿಲ್ರಿ ಸರ್. ಇಲ್ಲಿ ಫೈನ್ ಹಾಕಲಿ ಅಥವಾ ಏನೋ ಫೈನ್ ಹಾಕಲಿ ಏನೋ ಆಗಲಿ, ಅದ್ರ ಸರ್ಕಲ್ ಒಳಗೆ ಆ ಥರ ಒಬ್ಬ ವಯಸ್ಸಾದವ್ರನ್ನ 4 ಮಂದಿ ಜಾಡಿಸಿ ಬೂಟ್ಲೆ ಒಯ್ದಿದ್ದು ಮತ್ತು ಲಾಠಿಲೇ ಬಿಡೋದು ವಿಡಿಯೋ ಬಂದದ ಸರ್. ಒಂದು ನಿಮಿಷ ನಾನು ಮೀಟಿಂಗಲ್ಲಿ ಇದ್ದೀನಿ, ಮಾತಾಡ್ತೀನಿ ನಿಮಗೆ. ಸರ್ ನಾನು ಪಿ ಎಸ್ ಐ ನಂದಗೌಡ ಮಾತಾಡೋದು ಸಾಹೇಬ್ರ. ಹಾಂ ಸರ್. ಅದು ಒಂದು ವಿಡಿಯೋ ಮಾಡಿರತ್ತಂದ್ರು ನಮ್ಮ ಸಾಹೇಬ್ರು ಅಂದರು. ಹಾಂ ಸರ್. ಆಯಿತು ನಾನು ಮಾತಾಡ್ತೀನಿ ರೀ ಅಂದೆ. ಹಾಂ ಸರ್. ನಮಗೆ ಮೊನ್ನೆ ಎಸ್ ಪಿ ಸಾಹೇಬರು ಡೈಲಿ ಹಾಂ ಸರ್. 2 ಡಿ ಡಿ ಕೇಸ ಮತ್ತು 30 ಕೇಸ್ ಹಾಕೊಂಡಿದ್ದಾರೆ. ಹಾಂ ಸರ್. ಆ ರೀತಿ ಏನದ ನಮ್ಮ ಸಾಹೇಬರು ನಮಗೆ ಮೆನ್ ಕೊಟ್ಟ ನಂತರ ಹಾಕ್ತಾ ಇದ್ದೀವಿ ನಾವು. ಹಾಂ ಸರ್. ಹಾಕುವಾಗ ಏನದ ಅವು ಯಜಮಾನ ಮತ್ತು ಅವ್ರು ಕೂಡ ಗಾಡಿ ನಿಲ್ಸ್ಯಾರ ನಮ್ಮ ಪೊಲೀಸರು. ಹಾಂ ಸರ್. ಮತ್ತು ನಿಂದ್ರಿಸಂದ್ರೂ ನಿಂದ್ರಿಸಲಿಲ್ಲ ಅವನು. ಅವನು ಹಿಡಿದ ನಂತರ ಏನೈತಿ ನಮ್ಮ ಪೊಲೀಸರದ್ದು ಏನೈತಿ ಲೂಪ್ಸ್ ಹಿಡ್ದವ. ಲೂಪ್ ಹಿಡ್ದವನ ಏನೈತಿ ಅವ್ರಿಗೆ ಏನೈತಿ ಮತ್ತೊಬ್ಬರು ಏನೈತಿ ಅವ್ನ ಮಗ ಬಂದು ಹಿಡಿದು ಏನೈತಿ ನಾವು ಏನೈತಿ ನಿಂದ್ರಿಸಿದೀವಿ ಬಿಸಕಾರಿ ಬಿಡ್ತೀವಿ ಅಂದಂತರ ಏನೈತಿ ನಮ್ಮ ಚಂದರಿಗೆ ಅವ್ರಿಗೆ ಏನಿದೆ ಕಪಾಳಿಗೆ ಬಿಡವ. ಹಾಂ ರೀ. ಅದಕ್ಕೆ ಏನೈತಿ ಅವ್ರು ಕರ್ಕೊಂಡ್ ಬಾರಪ್ಪ ಅಂತ ಹೇಳಿ ನಾನೇ ಹೇಳಿದ್ದೆ ಅವ್ರಿಗೆ. ಹಾಂ ಸರ್. ಕರ್ಕೊಂಡ್ ಬಂದಿವಿ. ಅಲ್ಲ ಸರ್, ಬಾಡಿ ಕ್ಯಾಮ್ರಾ ಇತ್ತಾ ನಿಮಗೆ? ಯಾವುದು? ಪೊಲೀಸರಿಗೆ ನೀವು ಗಾಡಿ ಯಾವಾಗ ಕೇಸ್ ಹಾಕತ್ತೀರಿ, ಕೇಸ್ ಹಾಕಕ್ಕೆ ರೋಡ್ಗೆ ಇಳಿದ್ದೀರಿ, ನಿಮ್ಮದು ಬಾಡಿ ಕ್ಯಾಮ್ರಾ ಇತ್ತಾ ಪೊಲೀಸರ್ದ? ಬಾಡಿ ಕ್ಯಾಮ್ರಾ ನಾವು ಈಗ ನಮಗೇನದ ನಾವು ನಮ್ಮಲ್ಲಿ ಎಲ್ಲರೂ ಬಂದೋಬಸ್ತಿಗೆ ಹೋಗಿದಾರ. ನಾನು ಇವತ್ತು ತಗೊಂಡ್ ಹೋಗಿದ್ದಿಲ್ಲ ರೀ. ಮತ್ತೆ ನಿಮ್ಮದು ತಪ್ಪಲ್ರಿ? ಇಲ್ಲ, ಬಾಡಿ ಕ್ಯಾಮ್ರಾ ತಪ್ಪ ಅನ್ನಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ? ಫೈನ್ ಹಾಕ್ತಾ ಇದೀವಲ್ಲ. ಫೈನ್ ಹಾಕಿದ್ರೆ ಮತ್ತೆ ರೋಡಲ್ಲಿ ವೃದ್ಧನಿಗೆ ಆ ರೀತಿ ಬಡಗಿಲೆ ಬೂಟ್ಗಾಲಿಲೆ ಒಯ್ಯುವಂತ ಕೆಲಸ ಏನಿತ್ತು ಸರ್? ಯಾರಿಗೆ? ರೌಡಿಗಳು ಮಾಡೋದಲ್ರಿ, ಆ ತರ ಮಾಡಿದಾರ ಪೊಲೀಸರ. ಹ್ಯಾಂಗ್ರಿ ಹ್ಯಾಂಗ್ ಮಾತಾಡ್ತೀರಿ? ವಿಡಿಯೋ ಐತಿ ಸರ್. ಅದೇ ನೋಡಿದೀವಿ ಬಿಡ್ರಿ ನಾವು. ಹಾ, ಮತ್ ನೋಡಿದ್ರ ಮತ್ತ ರೌಡಿಗಳ ತರ ವರ್ತನೆ ಪೊಲೀಸರು ಮಾಡೋದಂದ್ರೆ ಏನ್ ಸರ್? ರೌಡಿಗಳ ತರ ವರ್ತನೆ. ನಮಗ ಕೇಸ್ ಹಾಕಕ್ಕೆ ಎಷ್ಟು ಒತ್ತಡ ಇರ್ತೈತಿ ಗೊತ್ತೈತ್ರಿ ಸಾಹೇಬ್ರ? ಕೇಸ್ ಹಾಕೋ ದೇಶದಿಂದ ಆತರ ಕೇಸ್ ಹಾಕೋ ಒತ್ತಡ ದೇಶದಿಂದ ನಮಗೆ ಲೈಸೆನ್ಸ್ ಇನ್ಶೂರೆನ್ಸ್ ತೋರಿಸಿದ್ರೆ ಮುಗಿತಲ್ಲ. ಲೈಸೆನ್ಸ್ ಇನ್ಶೂರೆನ್ಸ್ ಹೆಲ್ಮೆಟ್ ನಾವು ಏನ್ ಕೇಳ್ತೀವಿ? ಅಲ್ಲ ಸರ್, ತಮಗೆ ಕೇಸ್ ಹಾಕೋ ಒತ್ತಡ ಇದ್ದದಕ್ಕೆ ಆ ತರ ನೀವು ಜನರ ಮೇಲೆ ತೊಂದರೆ ಮಾಡತ್ತಿದ್ದಾರೆ. ನಾವು ಏನದ ಗಾಡಿ ನಿಂದ್ರಿಸಿ ರೂಪಾಯಿ ನಾವೇನ್ ಹೇಳ್ತೀವಿ, ಅಲ್ಲಿ ಸಾಹೇಬ್ರ ಕಡೆ ಹೋಗ್ರಿ, ಲೈಸೆನ್ಸ್, RC ಬುಕ್, ಇನ್ಶೂರೆನ್ಸ್, ಹೆಲ್ಮೆಟ್. ನಾ ಕೇಳುದ್ರಿ ಏನ್ ಕೇಳ್ತೀವಿ ಅಷ್ಟೇ. ಅದಿಲ್ಲ ಅಂದ್ರೆ ನೀವು ಫೈನ್ ಹಾಕ್ಬೇಕಿತ್ತ? ಅಷ್ಟೇ ಮಾಡ್ತೀವಿ. ಅಷ್ಟೇ. ಮತ್ತೆ ಅವ್ರು ಇಳಿದ ನಂತರ ನಮ್ಮ ಹೆಡ್ ಕಾನ್ಸ್ಟೇಬಲ್ಗೆ ಅಂಗಿ ಹಿಡಿದ ನಂತರ ಅವ್ರು ಕರ್ಕೊಂಡ್ ಬರೋ ಮುಂದೆ ಬರ್ಲಿಲ್ಲ ಅಂತಂದ್ರ ಏನ್ ಮಾಡ್ತಾರ ಹೇಳ್ರಿ? ಅವ್ರು ಹೇಳ್ದಾಡ್ತಾರ, ಇವ್ರು ಹೇಳ್ದಾಡ್ತಾರಲ್ಲ. ಓ ಸರ್, ನಿಮ್ಮದ್ ಅಂಗಡಿ ಹಿಡಿದಿದ್ದು, ನಿಮ್ಮ ಅಂಗಡಿ ಅಂಗಿ ಹಿಡಿದಿದ್ದು ಬಾಡಿ ಕ್ಯಾಮ್ರಾ ಇತ್ತಾ? ನೀವು ವಿಡಿಯೋ ಕೊಡ್ರಿ. ಆಯ್ತು ಹೇಳ್ರಿ, ನಾನು ನಮ್ಮ ಸಾಹೇಬ್ರ ಜೊತೆ ನಿಮ್ಮದು ನೋಡ್ರಿ ಸರ್, ನೀವು ಪ್ರಾಮಾಣಿಕ ಇದ್ರ ನಿಮ್ಮದು ಬಾಡಿ ಕ್ಯಾಮ್ರಾ ಇರಬೇಕು. ನಾವು ಅದನ್ನೇ ಮಾಡ್ತೀವಿ. ರೋಡಲ್ಲಿ ಕೆಲಸ ಮಾಡ್ಬೇಕಂದ್ರ ನೀವು ಗಾಡಿಗಳು ಹಿಡಿಯಾಕ ನಿಮ್ಗೆ ಹಚ್ಚಿದಾರ ಅಂದ್ರೆ SP ಅವರ, ನೀವು ಬಾಡಿ ಕ್ಯಾಮ್ರಾ ಇಲ್ಲದ್ಲೆ ಯಾಕೆ ಮಾಡಿದ್ರಿ? ನಾವು ನೋಡ್ರಿ ಬಾಡಿ ಕ್ಯಾಮ್ರಾ ಹಾಕೋತೀವಿ ಡೈಲಿ. ಮತ್ ಯಾಕೆ ಬಾಡಿ ಕ್ಯಾಮ್ರಾ ಯಾಕೆ ಮಾಡಿದಾರ ಅಂದ್ರೆ ನಿಮ್ ಕಾನೂನು ಯಾಕೆ? ನಿಮ್ ಕಾನೂನ ನೀವು ಕಾನೂನು ಪಾಲಿಸೋರ, ನೀವು ಕಾನೂನು ಪಾಲನೆ ಮಾಡ್ಲಿಲ್ಲ ಅಂದ್ರೆ ಜನ ಹೆಂಗ್ ಪಾಲಿಸ್ತಾರ್ರಿ? ಕಾನೂನು ಪಾಲಿಸೋರನ್ನ ಪಾಲನೆ ಮಾಡತ್ತೀವಿಲ್ಲ, ಪಾಲನೆ ಮಾಡ್ಕೋತಾನ ನಾವು ಎಮ್ಯಾಕ್ ಹಾಕ್ತಾ ಇದೀವಲ್ಲ. ಮತ್ತ ಕಾನೂನು ಪಾಲನೆ ಮಾಡ್ಲಾರ್ದಾನೆ ನೀ ಎಮ್ಯಾಕ್ ಹಾಕೋದಿಲ್ಲಲ್ಲ ನಾವು. ಮತ್ ನೀವ್ ಹೆಂಗ ಬಾಡಿ ಕ್ಯಾಮ್ರಾ ಇಲ್ಲದ್ಲೆ ಕೆಲಸ ಮಾಡತ್ತೀರಿ? ಬಾಡಿ ಕ್ಯಾಮ್ರಾ ಇಲ್ಲದಂದ್ರೆ ಇವತ್ತು ಬಿಟ್ಟು ಹೋಗೇನ್ರಿ. ಬಿಟ್ಟು ಹೋಗಿದ್ದೆ ಅದು ಜನನು ಇವತ್ತು ಬಿಟ್ಟು ಇಲ್ಲಿ ನೋಡ್ರಿ. ನಾನು ಆಸ್ ಎ PSI ಸರ್, ನಾನು ಹೆಲ್ಮೆಟ್ ಹಾಕಿಲ್ಲ. ಇದು ನಂದು ಲೈಸೆನ್ಸ್ ಮತ್ತು ಇನ್ಶೂರೆನ್ಸ್ ಇದೆ. ಎಕ್ಸ್ಕ್ಯೂಸ್ ಬಿಡ್ತೀವಿ. ನನಗೆ 3ರಾಗ 1-2 ಇತ್ತಂದ್ರು ಒಂದು ಎಕ್ಸ್ಕ್ಯೂಸ್. ಹಿರೇ ಮನುಷ್ಯರ ಇದೀರಿ, ಕಬ್ಬಿನ ಸೀಸನ್ ಇದೆ, ನಮ್ಮ ಸಾಹೇಬ್ರ ಆದೇಶ ಇದೆಯಪ್ಪ, ಏನಾರು ಆಕ್ಸಿಡೆಂಟ್ ಆಯ್ತಾ, ತಲೆಗೆ ಪೆಟ್ಟ ಸಾಯ್ತೀರಿ, ಇದನ್ನೇ ಅವ್ರನ್ನೇ ಹೇಳ್ತಾ ಇದ್ದೀವಿ ನಾವು. ಹೇಳುದೈತ್ರಿ ಆ ತರ ಹೇಳ್ತಾ ಇಲ್ಲ ನಾವು. ಆ ರೀತಿ ಬೂಟ್ಲೆ ಓದಿದ, ಆ ರೀತಿ ಓದಿದ ಮುದುಕ್ ಮನುಷ್ಯನ
ನಾವು ನೋಡ್ರಿ ಕಾನೂನು ಪ್ರಕಾರನೇ ಹೇಳ್ತಾ ಇರ್ತೀವಿ. ಅವ್ರು ಮಾತಾಡೋದು ನಿಮಗ್ ಗೊತ್ತಾಗೋದಿಲ್ಲ ಏನ್ರಿ. ನಮಗ ಒಂದ್ ಕೇಸ್ ಹಾಕ್ಬೇಕಂತಂದ್ರ ಯಾವ ರೀತಿ ನಮಗ್ ಒತ್ತಡ ಇರ್ತದ, ಏನ್ ಮಾಡ್ತಾರ ಜನ ನಮ್ ಜೊತೆ ಹ್ಯಾಂಗ್ ಬಿಹೇವಿಯರ್ ಮಾಡ್ತಾರಪ್ಪ ಅನ್ನೋದು ಅದನ್ನು ಒಂದ್ ಸ್ವಲ್ಪ ನೋಡುತ್ತ ಬರ್ರಿ ನೀವು. ಪೊಲೀಸರ ಜೊತೆ ಜನಾನು ಹ್ಯಾಂಗ್ ರೀತಿ ಬಿಹೇವಿಯರ್ ಮಾಡ್ತಾರ. ನಿಮ್ ಮನೇಲೂ ತಂದೆ ತಾಯಿ ಇದಾರ, ವಯಸ್ಸಾದ ಹಿರಿಯರ ಅಜ್ಜ ನಾನು ಅದು ಯಾವತ್ತೂ ಅಗ್ರಿ ನೋಡ್ರಿ. ನಾವು ಅದನ್ನು ಯಾವತ್ತೂ ಅಗ್ರಿ. ನಾನು ಹೇಳಾಕ್ತೀನಿ, ನಮಗೇನದ ಲೈಸೆನ್ಸ್, RC ಬುಕ್, ಇನ್ಸೂರೆನ್ಸ್ ಮೂರೂ ಇಲ್ಲತ್ತಂದ್ರೂ ಮೂರದ್ದು ದಂಡ ಹೆಚ್ಚಾಕೈತಪ್ಪ. ಬರೀ ಹೆಲ್ಮೆಟ್ ಒಂದ ಲಾಸ್ಟ್ 500 ರೂಪಾಯಿ ಐತೆ ತುಂಬ ಅಂತ ಹೇಳ್ತೀವಿ. 500 ತುಂಬಿಸ್ರಿ ನೀವು, 1000 ತುಂಬಿಸ್ರಿ, ಆ ಪ್ರಶ್ನೆ ಇಲ್ಲ. ನನ್ನ ಬೂಟ್ಗಾಲೆ ಯಾಕೆ ಒದ್ರಿ ಆ ಹಿರಿ ಮನುಷ್ಯನ್ನ ಅಷ್ಟೇ ಹೇಳ್ರಿ. ನೋಡ್ರಿ ನಾವು ಬೂಟ್ಗಾಲೆ ಒದ್ದೀವಿ, ಅದ್ ಮಾಡಿವಿ, ಅವ್ರು ಏನ್ ಮಾಡ್ಯಾರ, ನಮ್ಮ ಪೊಲೀಸರಿಗೆ ಏನದ ಅವರು ಮಾಡಿರ್ತೈತಿ. ನೀವು ಅದನ್ನು ಒಂದನ್ನೇ ತಗೊಂಡ್ ಏನದ ಕುತ್ಕೊಂಡ್ ಕೂತ್ರ ಆಗಲ್ಲ. ನಮಗೇನ್ ಹೇಳ್ತಾರ, ನಮ್ಮ ಹೈಯರ್ ಅಥಾರಿಟಿ ನಾವು ಮಾಡಿರ್ತೀವಿ, ಅವ್ರು ನಮಗ್ ಬರ್ಲಿಲ್ಲ ಅಂದ್ರ ಅವ್ರು ನಮಗ್ ಅಂಗಿ ಹಿಡಿದ್ರೆ ಏನ್ ಮಾಡಕ್ ಸಾಧ್ಯನಾ? ಈಗ ನೋಡ್ರಿ ಹಂಗೆಲ್ಲ ಮಾಡಬಾರ್ದ್ರಿ. ಹೇಳ್ತೀನಿ, ನಾವು ನೀವು ಏನದ ಇದು ಏನದ ಸಮಾಜದಲ್ಲಿ ನೀವು ಸುಧಾರಣೆ ಮಾಡುವಂತ ಕೆಲಸ ಮಾಡ್ಬೇಕಾಗ್ಯದ. ತಪ್ಪನ್ನ ಏನದ ಎಷ್ಟೋ ಜನ ಏನದ ಆಕ್ಸಿಡೆಂಟ್ ಆದ ನಂತರ ಎಷ್ಟೋ ಜನ ಆಕ್ಸಿಡೆಂಟ್ ಆದ ನಂತರ ಪೇಪರ್ಸ್ ಇರುದಲ್ಲ ಅವೇರ್ನೆಸ್ ಕೊಡೋದನ್ನ ತಪ್ಪ. ಅವೇರ್ನೆಸ್ ಕೊಡೋದು ಅವ್ರಿಗೆ ಫೈನ್ ಹಾಕ್ಬೇಕು. ನಮಗೆ ಟಾರ್ಗೆಟ್ ಇರ್ತದ. ಗೃಹ ಮಂತ್ರಿ ಮತ್ ನಿಮ್ SP ಅವ್ರು ಈ ರೀತಿ ಕೊಡ ಅಂತ ಹೇಳಿದಾರ, ಬೂಟ್ ಅಂತ ಹೇಳಿದಾರ. ಅವ್ರ ಹೆಂಗ್ ಹೇಳ್ತಾರ? ಏನದ ಅದು ನಮ್ಮ SP ಸಾಹೇಬರು, ಗೃಹ ಮಂತ್ರಿ ಅವ್ರಿಗೆ ಯಾಕೆ ತಗೋತೀರಿ ನೀವು? ತಗೋತೀರಿ ಫೈನ್ ಹಾಕಿ ಫೈನ್ ದಟ್ಟ ಮಾತಾಡ್ರಿ ಸಾಹೇಬ್ರ. ನೀವು ಕೇಸು ಒತ್ತಡಿದೆ ಫೈನ್ ದಟ್ಟ ಮಾತಾಡ್ಲಿಲ್ಲ. ಎಲ್ಲ ಉಳಿದಿದ್ದು ಎಲ್ಲ ಹಂಗೆಲ್ಲ ಮಾತಾಡಕ್ ಹೋಗೋದು ಸರಿ ಅನ್ಸೋದಿಲ್ಲ. ಯಾಕಂತಂದ್ರ ಸಿಸ್ಟಮ್ದಲ್ಲಿ ಏನ್ ಮಾಡ್ಬೇಕಾಗತ್ತ ಅದನ್ನ ಸಿಸ್ಟಮ್ ಬಿಟ್ಟು ಮಾಡ್ರಿ ಅಂದ್ರ ನೀವು ಹೇಳ್ಬೇಕು. ನಾನ್ ನಿಮಗೆ ಎದಕ್ ಹಚ್ಚಿನಿ ಅಂತಂದ್ರ ನೋಡ್ರಿ, ನಮ್ಮನ್ನು ಕಷ್ಟ ಇರ್ತಾವ, ಏನಿರ್ತಾವ ನಮಗ ಹಿಂಗ ಇನ್ ಟೈಮ್ದಲ್ಲಿ ಹಿಂಗ್ ಕೇಸ್ ಹಾಕ್ಬೇಕಾಗಿರ್ತೈತಿ, ಚೆಕ್ ಮಾಡ್ಬೇಕಾಗಿರ್ತೈತಿ, ವಿಲೇಜ್ ಇರ್ತೈತಿ. ಎಷ್ಟೋ ಸಲ ಹೇಳಿದ್ರು ಪೇಪರ್ಸ್ ಇರುವುದಿಲ್ಲ. ಅದರಗೋಸ್ಕರ ಏನದ ನಾವು ಅವ್ರಿಗೆ ಪೇಪರ್ಸ್ನು ಹಾಕ್ಬೇಕು, ಫೈನ್ ಹಾಕ್ಬೇಕು. ಕೆಲವೊಂದ್ ಟೈಮ್ದಾಗ 2 ಜನ ಸೇರಿ ಏನದ ಫೈನ್ ಮಾಡಿರ್ತೀವಿ ನಾವು. ಅದನ್ನ ಒಳ್ಳೆ ಕೆಲಸ ಮಾಡಿದ್ದಲ್ಲ ನೀವು ಹೇಳುದಿಲ್ಲಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ರಿ, ನಾವು ಗೌರವ ಮಾಡ್ತೇವೆ. ನಾವು ಗೌರವ ಮಾಡಂಗಿಲ್ಲ. ನೀವು ಬೂಟ್ಗಾಲೆ ಒದ್ದದ ಗೌರವ ಇಲ್ಲ ನಮಗೆ. ನಾವು ನಿಮ್ಗೆ ಹೇಳಾಕತ್ತೀವಲ್ಲ, ಅದನ್ನ ಮಾಡಂತ ಹೇಳಾಕತ್ತಿಲ್ಲ ನಿಮ್ಗ. ನನಗೂ ಗೊತ್ತಾಗತ್ತ ಅದನ್ನ ಮಾಡಂತ ಹೇಳಾಕತ್ತಿಲ್ಲ. ಯಾಕಂದ್ರೆ ಅವ್ರು ನಮಗೆ ಎದುರಿಗೆ ಏನ್ ಮಾಡಿರ್ತಾರ ನಮ್ಮ ಸಿಬ್ಬಂದಿಗೆ ನಿಮಗ್ ಗೊತ್ತಿರೋದಿಲ್ಲ. ಯಾವ ರೀತಿ ಏಕವಚನದಾಗ ಮಾತಾಡಿದ್ರು ಅವ್ರು ಬಿಡ್ರಿ ನನ್ನೇ ಮಾತಾಡ್ತಾರ. ಈಗ ಕಿರಿಕಿರಿ ಮಾಡೋ ಜನ ಇರ್ತಾರ ಅಂತೇಳಿ ತಾಳ್ಕೊತೀವಿ. ಕೆಲವು ಮಂದಿ ಮಾತಾಡಿದ್ದ ಕ್ಯಾಮ್ರಾ ವಿಡಿಯೋ ಇದ್ರ ಕಳಿಸ್ರಿ, ಯಾಕಂದ್ರೆ ಕಂಪಲ್ಸರಿ ನೋಡ್ರಿ ಎಲ್ಲ ಕ್ಯಾಮ್ರಾ ವಿಡಿಯೋ ಇದ್ದಂದ್ರ ನಾನ್ ನಿಮ್ಗ ಮಾತಾಡಕತ್ತೀನಿ. ನೀವು ಅದನ್ನ ಬಿಟ್ಟ ಇದನ್ ಕೇಳ್ರಿ ಅದನ್ ಕೇಳ್ರಿ. ಕಾನೂನು ಪಾಲಿಸೋದಿಲ್ಲ, ಜನ ಮಾತ್ರ ಕಾನೂನು ಪಾಲಿಸ್ಬೇಕ. ಯಾರ ನಾವ್ ಕಾನೂನು ಪಾಲಿಸೋದಿಲ್ಲ? ಯಾನ್ ಮಾತಾಡ್ತೀರಿ ನೀವು? ಕಾನೂನು ಪಾಲಿಸೋದಿಲ್ಲ ಬಾಡಿ ಕ್ಯಾಮ್ರಾ ಯಾಕೆ ಇರಕಿಲ್ರಿ? ಕಾನೂನು ಪಾಲಿಸೋದಿಲ್ಲ ಯಾವ ರೀತಿ ಹೇಳ್ತಾರ ನೀವು? ಯಾವ ರೀತಿ ಹೇಳ್ತೀರಿ ನೀವು? ಬಾಡಿ ಕ್ಯಾಮ್ರಾ ಯಾಕಿಲ್ಲ? ನಾನು ಕಾನೂನು ಪಾಲಿಸೋದಿಲ್ಲ ಅಂತೇಳಿ ಯಾವ ರೀತಿ ಹೇಳ್ತೀರಿ ನೀವು? ಅದನ್ನೆಲ್ಲ ಹೇಳಕ್ ಹೋಗ್ಬೇಡ್ರಿ ನೀವು. ನಾವು ಕಾನೂನು ಪಾಲಿಸೇನೆ ಕೆಲಸ ಮಾಡಿರ್ತೀವಿ. ನಿಮ್ದು ಬಾಡಿ ಕ್ಯಾಮ್ರಾ ಐತ್ರಿ? ಕಾನೂನು ಪಾಲಿಸೇನೆ ಕೆಲಸ ಮಾಡಿರ್ತೀವಿ. ಹಾಕೋತೀವಿ. ಇವತ್ತು ಅರ್ಜೆಂಟ್ ಇತ್ತು ಬಿಟ್ಟು ಬಂದಿವಿ ನಾವು. ಅಲ್ಲಿ ಒಂದು ವಿಲೇಜ್ ಹೋಗಿದೆ, ಅಲ್ಲಿದನ ನಮಗ್ ಫೈನ್ ಹಾಕತ್ತಂದ್ರು ಹಾಕೋತ ಬಂದಿವಿ. ನಾವೇನ್ ಯಾರಿಗೇನೆ ದುರುದ್ದೇಶದಿಂದ ಮಾಡ್ತಾ ಇಲ್ಲ. ಸರ್ಕಾರ ಆದೇಶನ ಪಾಲನೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ನಾವೇನ್ ಹೇಳ್ಬೇಕು? ಆಯ್ತೇಳ್ರಿ ಸಾಹೇಬ್ರ, ಆಯ್ತಲ್ಲ. ನೀವು ಯಾಕಂದ್ರ ಕಾನೂನು ಬಿಟ್ಟು ಮಾತಾಡತ್ತೀರಿ. ಕಾನೂನು ಬಿಟ್ಟು ಯಾವತ್ತು ಮಾತಾಡುದಿಲ್ಲ. ನಿಮಗೊಂದು ಬೇರೆ ಐತಿ. ನಿಮ್ಗ ಕಾನೂನು ಬಿಟ್ಟು ಯಾವತ್ತು ಮಾತಾಡುದಿಲ್ಲ. ನಾ ಸಾಮಾನ್ಯ ಜನಕ್ಕೊಂದು ನಿಮಗೊಂದು ಬೇರೆ ಐತ್ರಿ. ಯಾರಿಗೆ ನೀವು ಎಲ್ಲಾ ಮಾತಾಡ್ಕೋತ ಕೂತ್ರ ನಾವೇನ್ ಈಗ ನೀವು ಹಿಂಗ್ ಮಾತಾಡ್ರಿ? ಕ್ಯಾಮ್ರಾ ಬಿಟ್ಟು ನೀವು ಕೆಲ್ಸಕ್ಕೆ ಹೋಗುವಂತ ಏನ್ ಗರ್ಜ್ ಇತ್ರಿ? ನೋಡ್ರಿ, ನಾನು ಒಂದ್ ವಿಲೇಜ್ ಅಲ್ಲಿ ಹೋಗಿದ್ದೆ, ಅಲ್ಲಿದ ಕೇಸ್ ಹಾಕತ್ತಾನ ಅಂತಲೇ ಹಾಕಾಕತ್ತೀನಿ ನಾನು. ನೀವು ನಿಮಗೆ SP ಅವ್ರದ್ದು ಮತ್ ಗೃಹ ಮಂತ್ರಿ ಅವ್ರದ್ದು ಇಷ್ಟು ಕೇಸ್ ಹಾಕ್ಬೇಕಂತ ನಿಮ್ಗೆ ಪ್ರೆಷರ್ ಇದ್ದ ದೇಶ ನೀವು ಜನರಿಗೆ ಈ ತರ ತೊಂದ್ರೆ ಕೊಡತ್ತೀರಿ. ಪ್ರೆಷರ್ ಇರ್ತೈತ್ರಿ ನಮಗೇನೈತಿ, ನಾವು ಜನರಿಗೆ ಸುಧಾರಣೆ ಮಾಡೋಗೋಸ್ಕರ ಹಾಕ್ತಿವಿ. ನೀವು ಇಲ್ಲದ ನಮ್ಮ ಮೇಲಾಧಿಕಾರಿಗಳು ಅವ್ರದ್ದು ಸರ್ಕಾರದ ಹೆಸರು ತಗೊಂಡು ಅದನ್ನ ಹೇಳಕ್ ಹೋಗ್ಬೇಡಿ. ನಿಮ್ಮ ಬಾಯಿಲೆ ಮಾತು ಬಂದೈತಿ, ನೀವು ಮಾತಾಡ್ತಿರಲ್ಲ. ಒಂದಿಟ್ಟು ಒಳ್ಳೇದ್ ಮಾತಾಡ್ರಿ. ನೀವು ಕೂಡ ಜನರ ಸುಧಾರಣೆ ಮಾಡುವಂತದ್ದು ಇರ್ತೈತಿ. ಈ ರೀತಿನ ಬೂಟ್ಗಾಲೆ ಒದ್ದ ಯಾರಿಗೆ ಬೂಟ್ಗಾಲಿ ಒದ್ದ ಸುಧಾರಣೆ ನೋಡ್ರಿ. ಜನಸ್ನೇಹಿ ಅಂತೇಳಿ ಹೇಳಿದಾರ ಪೊಲೀಸರು ಮಾಡುವಂತ ಕೆಲಸ. ಕೆಲಸ ಏನಿತ್ತು ನಿಮ್ಮದು? ಏನ ನೀವು
ನಾವು ಜನಸ್ನೇಹಿ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನೀವು ನೋಡಿಲ್ಲ ಕಾಣಿಸ್ತದ ಒಂದ್ ಸ್ವಲ್ಪ ಕೇಳ್ರಿ. ಕಾಲೇಜ್ದಾಗ ಹೆಂಗ ಅವೇರ್ನೆಸ್ ಮಾಡ್ತೀವಿ, ಹಳ್ಳಿಯಾಗದು ಹೆಂಗ ಅವೇರ್ನೆಸ್ ಮಾಡ್ತೀವಿ, ಅದನ್ನ ಯಾವತ್ತೂ ಬರ್ದಿಲ್ಲಲ್ಲ ಸರ್ ತಾವು. ಕಾಲೇಜಲ್ಲಿ ಹೋಗಿ ಅವೇರ್ನೆಸ್ ಮಾಡೋದು, ಗುಡಿಯಾಗ ಹೋಗಿ ಅವೇರ್ನೆಸ್ ಮಾಡೋದು, ನಾವು ನೈಟ್ ರೌಂಡ್ ವಾರದಾಗ 2 ಸಲ ಮಾಡೋದು, ಅದನ್ನೆಲ್ಲ ಬರೆಯುದಿಲ್ಲಲ್ಲ ಸರ್ ತಾವು. ಯಾಕ್ರಿ ಸರ್ ಆಯ್ತು ನಮ್ ಸಾಹೇಬ್ರಿಗೆ ಹೇಳ್ತೀನಿ ಮಾತಾಡೀನಿ ಇವ್ರು ಹಿಂಗ ಅಂದಾರ ಅಂತ ಹೇಳಿ. ಪಬ್ಲಿಕ್ ಒಳಗ ನಮ್ಮನಿ ಬೂಟ್ ಗಾಲಿ ಒದ್ದಾರಿ ಅವರು ಏನ್ ಮಾತಾಡ್ಯಾರ ನಾನ್ ನಿಮ್ಗ ಅವರು ಏನ್ ಮಾಡಿದಾರ ಅಂತ ಹೇಳಿ ಹೇಳಿದೀನಿ. ನಂದು ಹೇಳುದು ಕೆಲಸ ಇತ್ತು ಆಸ್ ಎ PSI, ನಾನು ಹೇಳುದು ಕೆಲಸ. ನೀವು ಎಲ್ಲ ತಿಳುವಳಿಕೆ ಅವ್ರು ಇರ್ತೀರಿ, ನೀವು 2 ಕಡೆ ನೋಡ್ತೀರಿ ಅಂತ ಹೇಳಿ ಹೇಳಿದೀನಿ. ಪತ್ರಕರ್ತರು ಪೊಲೀಸರು ಒಂದನ್ನ ಅನ್ನೋದು 2 ಮುಖ ಇದ್ದಂಗ ಅಂತ ಹೇಳಿ ನೋಡಿದ್ವಿ ನಾವು. ಏನೈತಿ ನಾವು ಬೇಕಾದ್ರೆ ಹಂಗ ಮಾಡಂತ ಕೆಲಸ ಮಾಡಬಾರ್ದ್ರಿ, ಮಾಡುವುದಿಲ್ಲ. ನಿಮ್ಗೊಂದು ಮಾತು ಹೇಳ್ತೀವಿ, ಭಾಳ ಬಡ್ಸ್ರಿ ಪಾಪ. ಅದನ್ನ ಅಡ್ರಂಗ್ ಹೊಡೆದೈತಿ ಎಳ್ಕೊಂಡ್ ಹೋಗತ್ತಾರ ಮುದುಕನ್ ಜಾಗೇಶ್ ಹೋದ್ ಮಿಲಿಟ್ರಿ ಅಜ್ಜ. ಅಜ್ಜ ಮಿಲಿಟ್ರಿ ಅಡ್ರಂಗ್ ಹೊಡೆದೈತ ಅವಾಗ. ಡ್ರೈವಿಂಗ್ ಹೊಡ್ರು ಆ ನಮನಿ ಪೊಲೀಸರು ಬಿಡ್ಯಾತಾರ. ಆ ನಮನಿ ಪೊಲೀಸರು ಬಿಡ್ಯಾತಾರ. ಬಿಡಿ ಪೊಲೀಸರೇನ ಅವ್ರ? ಬಿಡಿ ಪೊಲೀಸರು ಅವ್ರು. ಈಗ ಬಿಡ್ಯಾಗನ ಅದ ಘಟನೆ. ಬಿಡಿಯಾಗನಪ್ಪ ಬಿಡಿ ಬಸ್ ಸ್ಟ್ಯಾಂಡ್ದಾಗ. ದೊಡ್ಡ ನಾವೇ ಕುರಿತೇ ಬಿಡೋದು. ಏನು ಯಾರು ಜನ ಬಿಡಿಸ್ಬೇಕಲ್ಲ ಯಾರು ಬರುವಾರ. ನಾನ ಹೋಗಿ ಪೊಲೀಸನ್ ಕೈ ಹಿಡ್ದಾನೆ, ಅವ್ನು ಬರುವಲ್ಲ. ನಾ ಹೆಂಗ್ ಸೋಲ್ದ್ರಿ ಅವ್ನ ಯಾಕೆ ಬಿಡ್ಯಾತಿರಿ? ಹಿಡ್ಕೊಂಡ್ ನಿಂದಿರ್ತೀನಿ ನಾನು. ಏನ್ ವಿಡಿಯೋ ಮಾಡಾಕದ್ರು ವಿಡಿಯೋ ಫೋನ್ ಕಸ್ಕೊತಾಳ, ಏನ್ ಮಾಡೋದು ಹೇಳಿ ಅಂಜಿಕಾರ. ಅವ ಅಲ್ಲಿ ಬಿಡಿಸ್ವಲ್ಲು. ಒಬ್ಬ ಯಾವ ಸನಿಯಕ್ ಬರುವಲ್ಲ, ಹೋಗಾತಾರ ನೋಡ್ರಿ. ಏನೋ ತಪ್ಪಿಲ್ಲ ಪಾಪ ಅವ್ರದ. ಅವ್ರದ್ದು ಏನು ತಪ್ಪಿಲ್ರಿ, ಅಲ್ಲೇ ನಿಂತ್ಕೊಂಡ್ ನೋಡಾತಾವ ಪಾಪ. ನಾವ್ ಹೆಲ್ಮೆಟ್ ಇಲ್ಲಕ್ಕಿದ, ಬರೀ ಹೆಲ್ಮೆಟ್ ಇಲ್ಲಕ್ ನೋಡ್ಪಾ.